ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲವರು? ಹೋಪ್ ಆಲ್ ಆಫ್ ಯು ಡೂಯಿಂಗ್ ಫೈನ್ ಅಂತ ಅನ್ಕೊಂತೀವಿ. ನಾವು ಇವತ್ತು ಇನ್ನೂ ಸಂಸ್ಥೆಲಿ ಇದ್ರಿ ಸ್ನೇಹಿತರೆ. ನೋಡಿ ಹೇಗಿದೆ ಸಂಸ್ಥೆ ಅಂತೇಳಿ. ಇನ್ನೂ ಸಂಸ್ಥೆಲೇ ಇದ್ದೀವಿ. ಈಗ ಸಂಸ್ಥೆಯಿಂದ ನಾವು ಹೊರಟಿರೋದು ಹೊರನಾಡು ಕಡೆ. ಎಲ್ಲಿ ಹೊರನಾಡು ಏನು ಅಂತ ನೀವು ತಮ್ಮ ತಿಳ್ಕೊಂಡಿರ್ತೀರ. ನಾನು ಒಬ್ಬನೇ ರೈಡ್ ಮಾಡ್ತಾ ಇಲ್ಲ, ನನಗೆ ಜೊತೆಗೆ ನನಗೆ ಅಭಿ ಬರ್ತಾ ಇದ್ದಾನೆ. ಅಭಿ ಬೈಕ್ ತರ್ತಾಯಿಲ್ಲ ಇವತ್ತು ಕ್ಯಾತನಮಕ್ಕಿಗೆ. ಸೊ ಆದರೆ ನನ್ನ ಬೈಕ್ ಹೋಗ್ತೀವಿ. ನನ್ನ ಬೈಕಲ್ಲಿ ಸ್ವಲ್ಪ ಕೊಂಚದ ಇಶ್ಯೂಸ್ ಇದೆ. ಮತ್ತು ನಿನ್ನೆ ರಾತ್ರಿ ತುಂಬಾ ಹೆವಿ ಮಳೆ ಆಗಿದೆ. ನಾವು ನಿನ್ನೆ ಕ್ಯಾತನಮಕ್ಕಿ ಅಂದ್ಕೊಂಡು ಮಾಡಿಬಿಟ್ಟಿದ್ರೆ ತುಂಬ ಹೆಲ್ಪ್ ಆಗ್ತಿತ್ತು. ಇವಾಗ ಮಾಡೋಕ್ಕೆ ಸಖತ್ ಕಷ್ಟ ಅಂತ ಹೇಳಿ ಹೋಗ್ತಾ ಇರೋದು ಬಂದು ಕ್ಯಾತನಮಕ್ಕಿ ಒಂದು ಹೊರನಾಡು ಹತ್ರ ಅದು ಒಂದು ತುಂಬಾ ರೆನೌಂಡ್ ಆಫ್ ರೋಡ್ ಜಾಗ. ಅದು ಒಂದು 3 to 4 ಕಿಲೋಮೀಟರ್ಸ್ ಒಂದು ಒಳ್ಳೆ ಆಫ್ ರೋಡ್ ಇರ್ತದೆ ಇದರಲ್ಲಿ. ಬಟ್ ನಿನ್ನೆ ತುಂಬಾ ನೈಟ್ ತುಂಬಾ ಹೆವಿ ರೈನ್ಫಾಲ್ ಆಗಿದೆ. ಸೊ ಸಂಸೆ ಮತ್ತು ಹೊರನಾಡು ಸರೌಂಡಿಂಗು, ಕಳಸ ಸರೌಂಡಿಂಗ್ ತುಂಬಾ ಕುದುರೆಮುಖ ಎಲ್ಲ ಕಡೆ ತುಂಬಾ ಹೆವಿ ರೈನ್ಫಾಲ್ ಆಗಿದೆ. ಸೊ ಅಷ್ಟೊಂದು ರೈನ್ಫಾಲ್ ಆದಾಗ ಬೈಕ್ಗಳು ಹೋದ ಕಷ್ಟ. ಜೀಪ್ಗಳು ಕೆಲಸ ಹೋಗಲ್ಲ. ನೀವು ಹೋಗಿ ಟ್ರೈ ಮಾಡಿ, ಜೀಪ್ ಅವೈಲೇಬಲ್ ಇದ್ದರೆ ಹೋಗಿ, ಇಲ್ಲಾಂದರೆ ಜೀಪ್ ಕೂಡ ಅಲೋ ಮಾಡಲ್ಲ. ತುಂಬ ಮಳೆ ಆದರೆ ಆ ಜೀಪ್ಗಳು ಕೂಡ ಅಲೋ ಮಾಡಲ್ಲ, ಹೋಗೋಕ್ಕಾಗಲ್ಲ. ಒಂದು ಸ್ಟ್ರೆಚ್ಚನ್ನು ಒಂದು ಅಲ್ಲಿ ಹತ್ತಿಸ್ಬೇಕಾದ್ರೆ ಒಂದು ಸ್ಟ್ರೆಚ್ ತುಂಬಾ ಕಷ್ಟ ಇದೆ. ಅಲ್ಲಿ ಸಿಗಾಕೊಂಡಿತ್ತು ಎಲ್ಲ ಗಾಡಿಗಳು. ಸೊ ಅದಕ್ಕೆ ನೋಡಿ ಅಲೋ ಮಾಡ್ತಾರೆ, ನಾನು ಅಲೋ ಮಾಡಲ್ಲ ಅಂತೇಳಿ ಅಂತ ಇದ್ದಾರೆ. ನೋಡಲ್ಲ ಫ್ರೆಂಡ್ಶಿಪ್, ನೋಡಲ್ಲ ಇದು ಫ್ರೆಂಡ್ಶಿಪ್ ಅಂದ್ರಲ್ಲ. ನೀನು ಇದೆಯಲ್ಲೇ ಅಬ್ಬಿ ಕೇಳಿಸ್ತೇನಾ? ಫ್ರೆಂಡ್ಶಿಪ್ ಅಂದ್ರೆ ನೋಡ, ಅದು ಕೂಡ ನೀನು ಇದೆಯಾ ನೋಡಲ್ಲಿ. ಚೆನ್ನಾಗಿರ್ತದಲ್ಲ ನೀರು, ಒಳ್ಳೆ ಫೋರ್ಸ್ ಇದೆ. ಮಳೆ ಆಗ್ತಿದೆಯಲ್ಲ. ನಿನ್ನೆ ನೈಟ್ ಜಾಸ್ತಿ ಮಳೆ ಆಯ್ತಲ್ಲ, ಅಲ್ಲಿ ತನಕ ಇತ್ತು ನೋಡ. ನಿನ್ನೆ ಮಳೆಯಾಗಿ ಫುಲ್ ಬಂದ್ಬಿಟ್ಟಿತ್ತು. ಈಗ ಫುಲ್ ಎಡ್ಜಸ್ ಎಲ್ಲ ಬಂದ್ಬಿಟ್ಟಿದೆ ನೀರು. ಇಲ್ಲ ಅಲ್ಲೆಲ್ಲ ನಿಲ್ಸಿ ಗಾಡಿ ವಾಶ್ ಮಾಡ್ತಾ ಇರೋರು. ಅಲ್ಲಿ ನೋಡಿ ಸ್ನೇಹಿತರೆ ಹೆಂಗ್ ಓಪನ್ ಅಪ್ ಆಗಿದೆ. ಅಭಿ ನೋಡ, ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ತಗೊಂಬೋಣ ಬನ್ನಿ ಸ್ನೇಹಿತರೆ. ತಾಯಿ ಅನ್ನಪೂರ್ಣೇಶ್ವರಿ ಕಾಪಾಡಮ್ಮ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಮ್ಮ. ನನ್ನ ತಾಯಿ ಕಾಪಾಡು. ಅಲ್ಲ ಕ್ಯಾತನಮಕ್ಕಿ ಮುಂದೆನಾ? 3 ಕಿಲೋಮೀಟ್ರಾ? ಸ್ನೇಹಿತರೆ, ಅದೇ ಕ್ಯಾತನಮಕ್ಕಿ ಪಾಯಿಂಟು. ಇಲ್ಲಿ ಟೀ ಶಾಪ್ ಹತ್ರನೇ ಜೀಪ್ ಸಿಕ್ಕಿದಲ್ಲ, ಇದು ಜೀಪು. ಸೊ ಆ ಜೀಪಲ್ಲಿ ಹೋಗ್ತಾರೆ. ಇವರೇ ನಮ್ಮ ಕರ್ಕೊಂಡು ಹೋಗ್ತಾರೆ ಇವತ್ತು. ಜೀಪಲ್ಲಿ ಹೋಗ್ತಾರೆ. ನನ್ನ ಹೆಲ್ಮೆಟ್ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಮಳೆ ಇದೆ ಅಂದರೆ ನಿನ್ನೆ ಫುಲ್ ಮೈಕ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅದಕ್ಕೆ ಹೆಲ್ಮೆಟ್ ಇಲ್ಲೇ ಟೀ ಅಂಗಡಿಲಿ ಇಟ್ಬಿಟ್ಟು ಈಗ ಜೀಪಲ್ಲಿ ಹೋಗ್ಬಿಡೋಣ ಅಂತ. ನನ್ನ ಬೈಕಲ್ಲಿ ಪಾರ್ಕ್ ಆಗಿದೆ ಜೀಪ್ ಪಕ್ಕದಲ್ಲಿ. ಎಷ್ಟು ಕಿಲೋಮೀಟ್ರ್ ಉಂಟಣ್ಣ ಇಲ್ಲಿಂದ? 4 ಕಿಲೋಮೀಟ್ರ್. 4 ಕಿಲೋಮೀಟ್ರಾ? ಚೆಕ್ ಪೋಸ್ಟ್. ಇಲ್ಲಿ ಎಂಟ್ರಿ ಫೀಸ್ ಅಂತೇಳಿ ಹೌದು. ಇದು ಎಷ್ಟು ಚಾರ್ಜ್ ಇದು? ಪರ್ ಹೆಡ್ 50 ರುಪೀಸಾ? ಇಲ್ಲಿ ಎಂಟ್ರಿ ಫೀಸ್ ಇದು ಚೆಕ್ ಪೋಸ್ಟ್ ಇದೆ. ಇಲ್ಲಿ ಚೆಕ್ ಪೋಸ್ಟ್ ಅಲ್ವಾ? ಓಕೆ. ಇಲ್ಲಿಂದ ಬೈಕ್ ಎಲ್ಲ ತಗೊಂಡು ಹೋಗ್ಬೋದಾ? ಬೈಕ್ ತಗೊಂಡು ಹೋಗ್ಬೋದು. ಆಫ್ ರೋಡ್ ಇದೆ. ಆಫ್ ರೋಡ್ ಇದೆ, ಬಟ್ ಫುಲ್ ಹೆವಿ ಮಳೆ ಇದ್ದಾಗ ಕಷ್ಟ ಆಗುತ್ತೆ. ನಿಮಗೆ 4x4 ಮಾತ್ರ ಹೋಗಿ ಅವಕಾಶ. ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಇಲ್ಲೇ 4x4 ಹಾಕೊಂಡ್ಬಿಟ್ರಾ? ಇಲ್ಲಿಂದ ಹಾಕೊಂಡ್ಬಂದು
ಕಟ್ಟಾಗಲ್ವಾ? ಕಟ್ಟಾಗಲ್ಲ ಒಂದು ಸಲ. ಈಗ ಇಲ್ಲಿಗೆ ಹಚ್ಚಕ್ಕೂ 4x4 ಬೇಕಾ ಸರ್? ಇಲ್ಲ, ಈಗ 4x4 ಬೇಸಿಗೆಲಿ ಹೋಗುತ್ತೆ. ಹಾ. ಇವಾಗ ಪುನಃ ಇದ್ರಲ್ಲಿ ಒಂದು ಎಕ್ಸ್ಟ್ರಾ ಗೇರ್ ಅಂತ ಹೇಳಿ ಅಪ್ಲೈ ಮಾಡ್ತೀವಿ. ಹಾ. ಅದನ್ನ ಮಾಡಿದ್ರೆ ಮಾತ್ರ ಹೋಗ್ಲಿಕ್ಕೆ ಆಗೋದು. ಹೌದಾ? ಇಲ್ಲ ಹತ್ತಲ್ಲ? ಹೋಗೋದೇ ಇಲ್ಲ, ಇಲ್ಲ ಹತ್ತದೇ ಇಲ್ಲ. ಹತ್ತದೇ ಇಲ್ಲ. ಓಕೆ. ಈಗ ಆಕ್ಚುಲಿ ಬೈಕ್ಗಳಿಗೂ ಪ್ರಾಬ್ಲಮ್ಸ್ ಆಗೋದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಬೈಕ್ಗಳಿಗೆ ಹೋಗಲ್ಲ ಅಂತ ಹೇಳಿ ಈ ಸ್ಟ್ರೆಚ್ಗಳೆಲ್ಲ ನೀವು ಹೇಳಿದ್ದು ಹೌದು ಹೋಗಲ್ಲ ಅಂತ. ಹೋಗಲ್ಲ ಅಂತ ಹೇಳಿ. ಯಾವ್ದು ಗಾಡಿ ಬರಬಾರ್ದು ಅಂತನಾ? ಮತ್ತೆ ಎಕ್ಸ್ಟ್ರಾ ಹಾಕೊಂಡ್ರಾ? ಫುಲ್ ಎಳಿತಾ ಇದೆ.
ಎಷ್ಟೊತ್ತು ಡ್ರೋನ್ ಹಾರಿಸ್ತಾ ಇದ್ವಿ, ಮಳೆ ಬಂದ್ರೂ ಬಿಟ್ಟಿಲ್ಲ, ಹಂಗೆ ಹಾರಿಸಿದೀವಿ ಇದನ್ನ. ಡ್ರೈವರ್ ಚೇಂಜ್ ಆಗಿದ್ದಾರೆ. ನಮ್ಮ ಬಾಡಿ ಬಿಲ್ಡರ್ ಅರ್ನಾಸ್ ಮಾಜನೇಗರ್ ಬಂದಿದ್ದಾರೆ ಈಗ. ಓ ಬಿಡಂಗಿದೆ ಗುರು, ಕೆಳಗಿನ ನೀನು ಎದುರು ಬೇಡ ಅಲ್ಲ. ನಾವು ನಿಮಗೆ ಮನ್ಸು ಹೋದ್ರೆ ಎಲ್ಲ ಒಟ್ಟಿಗೆ ಹೋಗೋದಲ್ಲ. ನಿಂಗೆ ಲವ್ ಫೀಲಿಂಗ್ ಇಲ್ಲ ತಾನೆ? ಅದೆಲ್ಲ ಬಿಟ್ಟೆ ಇಲ್ಲಿ ಬಂದು ಕೂತಿದ್ದು. ಸಾರ್ ವಾಪಸ್ ಇಸ್ಕೊಳ್ಳಿ, ನೀವೇ ಗಾಡಿ ನಾವು ಅಳ್ಕೊಂಡು ಫ್ರೀಯಾಗಲ್ಲ. ಯಾವ ಊರು? ಏನು ಊರ ಹೆಸರು? ಇದು ಕ್ಯಾತನಮಕ್ಕಿ, ಕೆಳಗಡೆ ಬಲಿಗೆ ಅಂತ ಕರೀತಾರೆ. ಸ್ನೇಹಿತರೆ, ಇದೇ ಜೀಪಲ್ಲಿ ನಾವು ಕ್ಯಾತನಮಕ್ಕಿ ಹೋಗಿ ಬಂದಿದ್ದು. ನೀಟಾಗಿ ಕರ್ಕೊಂಡ್ಬಂದ್ರು. ಸೊ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರೇ ಬೇಕಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಬರ್ಬೋದು ಜೀಪಲ್ಲಿ. ಫೋನ್ ನಂಬರ್ ಹೇಳಿ ಸರ್. ಸರ್ ನನ್ನ ಫೋನ್ ನಂಬರು 9481 ಹಾಂ 271 988. ಸ್ನೇಹಿತರೆ, ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮೇಲೆ ಒಂದು ಒಳ್ಳೊಳ್ಳೆ ಡ್ರೋನ್ ಫುಟೇಜು ಮತ್ತು ಟೈಮ್ ಲ್ಯಾಪ್ಸ್ಗಳ ನೋಡಿದ್ರಿ ನೀವು, ಹೇಗೆ ಹೋಗಿ ಬಂದ್ವಿ ಅಂತ. ತುಂಬ ಚೆನ್ನಾಗಿದೆ ಕ್ಯಾತನಮಕ್ಕಿ, ಒಳ್ಳೆ ಟೂರಿಸ್ಟ್ ಪ್ಲೇಸು. ಬಂದಮೇಲೆ ಒಂಚೂರು ಕ್ಲೀನ್ನೆಸ್ ಮೇಂಟೈನ್ ಮಾಡಿ, ಅಲ್ಲೆಲ್ಲೂ ಪ್ಲಾಸ್ಟಿಕ್ ಹಾಕಬೇಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಪ್ಲಾಸ್ಟಿಕ್ ಹಾಕಿಲ್ಲ. ಡಿಪಾರ್ಟ್ಮೆಂಟ್ ಅವರೆಲ್ಲ ಅಲ್ಲಿ ಹೇಳಿ ಕಳಿಸ್ತಾರೆ. ಸೊ ಅದರಿಂದ ಯಾರು ಇದನ್ನು ಅಷ್ಟು ಕಸ ಹಾಕೋದೆಲ್ಲ ಮಾಡ್ತಾಯಿಲ್ಲ. ಸೊ ನೀವು ಯಾರೋ ಬಂದು ಪ್ಲಾಸ್ಟಿಕ್ ಎಲ್ಲ ಸಿಕ್ಕಿ ಹೋಗ್ಬಿಡಿ. ಬಂದು ವ್ಯೂ ಪಾಯಿಂಟ್ನ ಚೆನ್ನಾಗಿ ನೋಡ್ಕೊಂಡು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದ್ರಲ್ಲಿ ಚೆನ್ನಾಗಿರುತ್ತೆ.